ರಿಷಬ್ ಶೆಟ್ಟಿ ಸಂಸಾರದಲ್ಲಿ ಹುಳಿ ಹಿಂಟಿದ್ದಾರಾ? ಡಿವೈನ್ ಸ್ಟಾರ್ಗೆ ಪಂಜುರ್ಲಿ ಅಭಯ ಏನು? ನಟಿ ಸಂಜನಾಗೆ ವಂಚಿಸಿದ ಗೆಳೆಯನಿಗೆ ಶಿಕ್ಷೆ. ಗೃಹ ಸಚಿವರೇ, ಇದೇನು ನಿಮ್ಮ ಉಡಾಫೆ ಮಾತು? ಲಮಾಣಿ ಪುತ್ರನ ದರ್ಬಾರ್ ಹೇಗಿದೆ ಗೊತ್ತಾ? ಟ್ರಂಪ್ ಸುಂಕ ನೀತಿಗೆ ಷೇರು ಮಾರುಕಟ್ಟೆಯೇ ಶೇಕ್. ಬನ್ನಿ ಎಲ್ಲ ಸುದ್ದಿಗಳನ್ನ ನೋಡ್ಕೊಂಡು ಬರೋಣ ಕರ್ನಾಟಕ ಟಾಪ್ 20ಯಲ್ಲಿ. ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಕಾಂತಾರ ಸಿನಿಮಾ ಮಾಡಿ ಜಗತ್ತಿನ ಸಿನಿ ರಸಿಕರ ಮನಗೆದ್ದಿದ್ದು ಇತಿಹಾಸ. ಸಿನಿಮಾ ವಿಶ್ವದಾದ್ಯಂತ ಸಾಕಷ್ಟು ಸದ್ದು ಮಾಡಿದ್ದು ಮಾತ್ರ ಅಲ್ಲದೆ ರಿಷಬ್ ಶೆಟ್ಟಿಗೆ ಉತ್ತಮ ನಟನೆಯ ರಾಷ್ಟ್ರ ಪ್ರಶಸ್ತಿಯ ಗರಿಮೆ ಬಂತು. ಕಾಂತಾರ ಯಶಸ್ಸಿನ ಬೆನ್ನಲ್ಲೇ ಕಾಂತಾರ ಪ್ರೀಕ್ವೆಲ್ ಮಾಡುವ ಘೋಷಣೆ ಮಾಡಿ ಸಿನಿಮಾ ಶೂಟಿಂಗು ಮಾಡ್ತಿದ್ದಾರೆ. ಆದರೆ ಕಾಂತಾರ 2 ಸಿನಿಮಾ ಮಾಡ್ತಾ ಇರುವ ರಿಷಬ್ ಶೆಟ್ಟಿಗೆ ಸಂಕಷ್ಟ ಎದುರಾಗಿದೆಯಾ ಅನ್ನೋ ಪ್ರಶ್ನೆ ಮೂಡಿದೆ. ಇದಕ್ಕೆ ಪುಷ್ಟಿ ಕೊಡುವಂತೆ ನಿನ್ನೆ ಮಂಗಳೂರಿನಲ್ಲಿ ನಡುರಾತ್ರಿ ನಡೆದಂತಹ ಪಂಜುರ್ಲಿ ನೇಮದಲ್ಲಿ ರಿಷಬ್ ಶೆಟ್ಟಿ ಪಾಲ್ಗೊಂಡಿದ್ರು. ಕದ್ರಿ ಬಾರಾಬೈಲ್ ವಾರಾಹಿ ಪಂಜುರ್ಲಿ ಜಾರಂದಯ್ಯ ದೈವ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಂಡಿದ್ದ ರಿಷಬ್ ಶೆಟ್ಟಿ ದೈವದ ಬಳಿ ಕಷ್ಟ ಹೇಳ್ಕೊಂಡಿದ್ದಾರೆ ಎನ್ನಲಾಗಿದೆ. ರಿಷಬ್ ಪ್ರಶ್ನೆಗೆ ಪ್ರತಿಕ್ರಿಯೆ ಕೊಟ್ಟಿರುವ ದೈವ, ಜಗತ್ತಿನೆಲ್ಲೆಡೆ ನಿನಗೆ ದುಶ್ಮನ್ಗಳಿದ್ದಾರೆ, ನಿನ್ನ ಸಂಸಾರ ಹಾಳು ಮಾಡೋಕೆ ಯತ್ನಿಸ್ತಾ ಇದ್ದಾರೆ, ನನಗೆ ಸೇವೆ ನೀಡುವ ಹರಕೆ ಹೇಳ್ಕೊ, 5 ತಿಂಗಳ ಗಡುವಲ್ಲಿ ಒಳ್ಳೇದ್ ಮಾಡ್ತೀನಿ ಅಂತ ಅಭಯ ಕೊಟ್ಟಿದೆ ಎನ್ನಲಾಗಿದೆ. ಸ್ಯಾಂಡಲ್ವುಡ್ ನಟಿ ಸಂಜನಾ ಗರ್ಲಾನಿಗೆ ವಂಚಿಸಿದ್ದ ಬಹುಕಾಲದ ಗೆಳೆಯನಿಗೆ ಕೋರ್ಟ್ 61.50 ಲಕ್ಷ ದಂಡ ವಿಧಿಸಿದೆ. ಶ್ರೀಲಂಕಾದ ಕ್ಯಾಸಿನೋಗಳಲ್ಲಿ ಹೂಡಿಕೆ ಮಾಡಿಸಿ ಲಾಭಾಂಶ ಕೊಡಿಸುವುದಾಗಿ ವಂಚಿಸಿದ್ದ ರಾಹುಲ್ ತೋನ್ಸೆಗೆ ಕೋರ್ಟ್ 61 ಲಕ್ಷ ದಂಡ, 6 ತಿಂಗಳ ಜೈಲು ಶಿಕ್ಷೆ ವಿಧಿಸಿ ತೀರ್ಪು ಕೊಟ್ಟಿದೆ. ಸಂಜನಾ ಗರ್ಲಾನಿ ಸ್ನೇಹಿತನಾಗಿದ್ದ ರಾಹುಲ್ ತೋನ್ಸೆ 2018-19ರಲ್ಲಿ 45 ಲಕ್ಷ ಪಡೆದು ವಂಚನೆ ಮಾಡಿದ್ದ. ತಾನು ಹೇಳಿದ ಕಡೆ ಹೂಡಿಕೆ ಮಾಡಿದರೆ ಲಾಭ ಬರುತ್ತೆ ಅಂತ ಹೇಳಿದ್ದ. ರಾಹುಲ್ ಮಾತು ನಂಬಿದ ಸಂಜನಾ 45 ಲಕ್ಷ ಹಣವನ್ನ ರಾಹುಲ್ಗೆ ಕೊಟ್ಟಿದ್ರು. ನಂತರ ಯಾವುದೇ ವ್ಯವಹಾರ ಆಗದೆ ಅಸಲು ಹಣ ಕೂಡ ನೀಡಿರಲಿಲ್ಲ. ನೀಡಿದ್ದ 2 ಚೆಕ್ಗಳು ಕೂಡ ಬೌನ್ಸ್ ಆಗಿದ್ವು. ಹೀಗಾಗಿ ಸಂಜನಾ ಇಂದಿರಾನಗರ ಠಾಣೆಯಲ್ಲಿ ವಂಚನೆ ಪ್ರಕರಣ ದಾಖಲಿಸಿದ್ರು. ಪ್ರಕರಣದ ತನಿಖೆ ನಡೆಸಿದಂತಹ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ರು. 33ನೇ ಎಸಿಜೆಎಂ ಕೋರ್ಟ್ನಲ್ಲಿ ಪ್ರಕರಣದ ವಿಚಾರಣೆ ನಡೆದು ರಾಹುಲ್ ತೋನ್ಸೆ ತಪ್ಪಿತಸ್ಥ ಅಂತ ಸಾಬೀತಾಗಿದೆ. ಹೀಗಾಗಿ ರಾಹುಲ್ಗೆ 61 ಲಕ್ಷ ದಂಡ, 6 ತಿಂಗಳ ಜೈಲು ಶಿಕ್ಷೆ ವಿಧಿಸಿದೆ. ಬೆಂಗಳೂರಿನಲ್ಲಿ ಬಿಟಿಎಂ ಲೇಔಟ್ನಲ್ಲಿ 2 ಯುವತಿ ಮೇಲೆ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಶ್ನೆಗೆ ಗೃಹ ಸಚಿವ ಪರಮೇಶ್ವರ್ ಉಡಾಫೆ ಉತ್ತರ ಕೊಟ್ಟು ಜಾರಿಕೊಂಡಿದ್ದಾರೆ. ಇಷ್ಟು ದೊಡ್ಡ ಸಿಟಿಯಲ್ಲಿ ಅಲ್ಲಲ್ಲಿ ಇಂತಹ ಒಂದು ಘಟನೆಗಳ ಆಗತ್ತೆ, ಅದಕ್ಕೆ ನಾವು ಕಾನೂನು ಕ್ರಮ ಕೈಗೊಳ್ತೇವೆ ಅಂತ ಉಡಾಫೆ ಉತ್ತರ ಕೊಟ್ಟಿದ್ದಾರೆ. ಅಲ್ಲೊಂದು ಇಲ್ಲೊಂದು ಘಟನೆ ಆದಾಗ ಸ್ವಾಭಾವಿಕವಾಗಿ ಜನರ ಗಮನ ಸೆಳೆಯುತ್ತೆ. ಅಷ್ಟಕ್ಕೆ ನಾವು ಬಿಡೋದಿಲ್ಲ, ನಿರಂತರವಾಗಿ ಪೊಲೀಸ್ ಇಲಾಖೆ ಸೂಚನೆ ನೀಡ್ತಾ ಇದ್ದೀವಿ, ಮಳೆ ಚಳಿ ಅನ್ನದೇ ಪೊಲೀಸರು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಇಲ್ಲೊಂದು ಘಟನೆ ಆದಾಗ ಸ್ವಾಭಾವಿಕವಾಗಿ ಜನರ ಇದರಿಗೆ ಗಮನವನ್ನು ಸೆಳೆಯುತ್ತೆ. 24/7 ಮಳೆ ಇಲ್ಲ ಚಳಿ ಇಲ್ಲ, ಪೊಲೀಸ್ನವರು ಕೆಲಸ ಮಾಡ್ತಾರೆ. ಹಾಗಾಗಿ ಬೆಂಗಳೂರು ಶಾಂತಿ ಇದೆ. ಇಲ್ಲೊಂದು ಘಟನೆ, ಇಷ್ಟು ದೊಡ್ಡ ಪಟ್ಟಣದಲ್ಲಿ ಘಟನೆ ಆಗುತ್ತೆ. ಏನು ಕ್ರಮ ತಗೋಬೇಕು ಕಾನೂನು ಪ್ರಕಾರ ತಗೊಳ್ತೇವೆ. ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಅಪಘಾತದಲ್ಲಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಆದರೆ ರುದ್ರಪ್ಪ ಲಮಾಣಿ ಪುತ್ರ ಮಾತ್ರ ಸರ್ಕಾರಿ ಕಾರಲ್ಲಿ ಓಡಾಡುತ್ತಾ ದರ್ಬಾರ್ ನಡೆಸಿದ್ದಾರೆ. ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಪುತ್ರ ದರ್ಶನ್ ಲಮಾಣಿ ಬೆಂಗಳೂರಿನಿಂದಲೇ ಸರ್ಕಾರಿ ಕಾರ್ನಲ್ಲಿ ಹಾವೇರಿಗೆ ಆಗಮಿಸಿದ್ದಾರೆ. ಅಪಘಾತದಲ್ಲಿ ಗಾಯಗೊಂಡು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಸರ್ಕಾರ ಡೆಪ್ಯೂಟಿ ಸ್ಪೀಕರ್ಗೆ ನೀಡಿರುವ KA05G6000 ನಂಬರಿನ ಸರ್ಕಾರಿ ಕಾರನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ರುದ್ರಪ್ಪ ಲಮಾಣಿ ಪುತ್ರ ದರ್ಶನ್ ಪ್ರವಾಸಿ ಮಂದಿರಕ್ಕೆ ಆಗಮಿಸುತ್ತಿದ್ದಂತೆ ಅಧಿಕಾರಿಗಳು ಹಾಗೂ ಕಾರ್ಯಕರ್ತರು ರುದ್ರಪ್ಪ ಲಮಾಣಿ ಅವರೇ ಬಂದ್ರು ಅಂತ ಕಾರಿನ ಕಡೆ ಓಡೋಡಿ ಬಂದಿದ್ದಾರೆ. ಬಳಿಕ ಅವರ ಪುತ್ರ ಅಂತ ತಿಳಿದು ಸುಮ್ಮನಾಗಿದ್ದಾರೆ. ಇದೇ ವೇಳೆ ರುದ್ರಪ್ಪ ಲಮಾಣಿ ಆರೋಗ್ಯ ಹೇಗಿದೆ ಅಂತ ವಿಚಾರಿಸಿದ್ದಾರೆ. ಇಷ್ಟು ಮಾತ್ರವಲ್ಲದೆ ತನ್ನ ಬೆಂಬಲಿಗರ ಜೊತೆ ಇಡೀ ಹಾವೇರಿ ನಗರ ಸಂಚಾರ ಮಾಡಿದ್ದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ ಹೊಸ ಟ್ಯಾರಿಫ್ ಈಗ ಜಾಗತಿಕ ಮಾರುಕಟ್ಟೆಯನ್ನು ನಲುಗಿಸಿದೆ. ಭಾರತ ಸೇರಿದಂತೆ ಜಾಗತಿಕ ಷೇರು ಮಾರುಕಟ್ಟೆಗಳಲ್ಲಿ ರಕ್ತಪಾತವಾಗಿದ್ದು ಆರ್ಥಿಕ ಕುಸಿತದ ಭೀತಿ ಹುಟ್ಟಿಸಿದೆ. ಭಾರತದಲ್ಲಿ ಮಾರುಕಟ್ಟೆ 10 ತಿಂಗಳ ಬಳಿಕ ಪಾತಾಳಕ್ಕೆ ಕುಸಿದಿದ್ದು ಇವತ್ತು ಒಂದೇ ದಿನ ಹೂಡಿಕೆದಾರರಿಗೆ 19 ಲಕ್ಷ ಕೋಟಿ ನಷ್ಟ ಆಗಿದೆ. ಟ್ರಂಪ್ ಸುಂಕ ನೀತಿಯಿಂದಾಗಿ ಭಾರತೀಯ ಷೇರು ಮಾರುಕಟ್ಟೆಯು ಕೋವಿಡ್-19 ಬಳಿಕ ಭಾರೀ ಕುಸಿತ ಕಂಡಿದೆ. ಇಂದು ಮಾರುಕಟ್ಟೆ ಆರಂಭ ಆಗ್ತಾ ಇದ್ದ ಹಾಗೆ ಸೆನ್ಸೆಕ್ಸ್ 3,000 ಪಾಯಿಂಟ್ಗಳಿಗಿಂತ ಹೆಚ್ಚು ಕುಸಿತ ಆಗಿದೆ. ಭಾರತದ ಷೇರು ಮಾರುಕಟ್ಟೆ ಮಾತ್ರ ಅಲ್ಲದೆ ಏಷ್ಯಾದ ಮಾರುಕಟ್ಟೆಗಳು ಕುಸಿತ ಕಂಡಿದೆ. ಜಪಾನ್ನ ನಿಕ್ಕಿ 6%, ಕೊರಿಯಾದ ಕೋಸ್ಪಿ ಸೂಚ್ಯಂಕ 4.50%, ಚೀನಾದ ಶಾಂಘೈ ಸೂಚ್ಯಂಕ 6.5% ಕುಸಿತ ಕಂಡಿದೆ. ಅಮೆರಿಕದ ಡೌನ್ ಜೋನ್ಸ್ 3.98% ಕುಸಿದಿದೆ. ಟ್ರಂಪ್ ನೀತಿಗಳ ಪರಿಣಾಮ ಸ್ಪಷ್ಟವಾಗದ ಕಾರಣ ಹೂಡಿಕೆದಾರರು ಗೊಂದಲದಲ್ಲಿದ್ದು ಹೂಡಿಕೆ ತೆಗಿತಾ ಇದ್ದಾರೆ. ಇದರಿಂದಾಗಿ ಮಾರುಕಟ್ಟೆ ಆತಂಕದಲ್ಲಿದ್ದು ನಾಳೆ ನಾಡಿದ್ದು ಇನ್ನಷ್ಟು ಕುಸಿತದ ನಿರೀಕ್ಷೆ ಮಾಡಲಾಗ್ತಿದೆ. ಡೊನಾಲ್ಡ್ ಟ್ರಂಪ್ ಅವರು ಏನು 2 ಏಪ್ರಿಲ್ 2025ರಲ್ಲಿ ತಗೊಂಡಂತಹ ಈ ಟ್ಯಾರಿಫ್ ನಿರ್ಧಾರ ಏನಿದೆ, ಇದರಿಂದ ಷೇರುಪೇಟೆಯಲ್ಲಿ ಭಾರೀ ಪ್ರಮಾಣದ ಕುಸಿತವನ್ನು ನಾವು ಕಾಣ್ತಾ ಇದ್ದೀವಿ. ಡೌ ಜೋನ್ಸ್ ಮತ್ತೆ S&P ಕೂಡ ಹತ್ತತ್ರ 17-20% ಇಳಿಕೆಯನ್ನ ಕೇವಲ ಒಂದೇ ಒಂದು ವಾರದಲ್ಲಿ ನಾವು ನೋಡ್ತಾ ಇದ್ದೀವಿ. ಇದು ಖಂಡಿತ ಬೇರೆ ದೇಶಗಳ ಷೇರುಪೇಟೆಯ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದೆ. ಭಾರತ ದೇಶದ ಷೇರುಪೇಟೆ ಇವತ್ತು ಸೆನ್ಸೆಕ್ಸ್ನಲ್ಲಿ 3,000 ಅಂಕಗಳ ಇಳಿಕೆ ಆದರೆ ನಿಫ್ಟಿಯಲ್ಲಿ ಹತ್ತತ್ರ 1,000 ಅಂಕಗಳ ಇಳಿಕೆ ಕಂಡು 4% ಕುಸಿತವನ್ನು ಷೇರುಪೇಟೆಯಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೀವಿ.
ಕೋವಿಡ್ ಕಾಲದಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರದ ಬಗ್ಗೆ ಮಧ್ಯಂತರ ವರದಿ ಸಲ್ಲಿಕೆಯಾಗಿತ್ತು. ಮಧ್ಯಂತರ ವರದಿ ಬಳಿಕ ಕೆಲ ಅಧಿಕಾರಿಗಳಿಗೆ ಶಾಕ್ ಎದುರಾಗಿತ್ತು. ಕೋವಿಡ್ ಹಗರಣ ಸಂಬಂಧ ಬಿಬಿಎಂಪಿ ವ್ಯಾಪ್ತಿಯ 29 ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿತ್ತು. ಆದರೆ ಬಿಬಿಎಂಪಿಗಳು ಮಾತ್ರ ಈವರೆಗೂ ಯಾವುದೇ ರಿಪ್ಲೈ ಮಾಡಿಲ್ಲ. ಕೋವಿಡ್ ಕಾಲದ ಖರ್ಚು ವೆಚ್ಚದ ಬಗ್ಗೆ ಮಾಹಿತಿ ಕೇಳಿ ಆಯುಕ್ತರು ನೋಟಿಸ್ ನೀಡಿದ್ರು. ದಾಸರಹಳ್ಳಿ ವಲಯದ 16, ಪೂರ್ವ ವಲಯದ 7, ಆರ್ಆರ್ ನಗರ, ಮಹದೇವಪುರ ಕೇಂದ್ರ ಕಚೇರಿಯ ತಲಾ 2 ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿತ್ತು. ಆದ್ರೆ ಕೋವಿಡ್ ಖರ್ಚು ವೆಚ್ಚದ ಬಗ್ಗೆ ಈವರೆಗೂ ಸರಿಯಾದ ಮಾಹಿತಿಯೇ ನೀಡಿಲ್ಲ. ನೋಟಿಸ್ ಕೊಟ್ಟರೂ ಈವರೆಗೂ ಯಾವುದೇ ರಿಪ್ಲೈ ನೀಡದ ಬಿಬಿಎಂಪಿಯ 29 ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಖ್ಯ ಆಯುಕ್ತರು ಚಿಂತನೆ ಮಾಡಲಾಗಿದೆ. ಐಸಿಯು ವಾರ್ಡ್ನಲ್ಲಿ ಎಸಿ ಇಲ್ಲದೆ ರೋಗಿಗಳು ಪರದಾಡ್ತಾ ಇರುವ ಘಟನೆ ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿದೆ. ಕೋಲಾರದ ಎಸ್ಎನ್ಆರ್ ಜಿಲ್ಲಾಸ್ಪತ್ರೆಯಲ್ಲಿ ಎಸಿ ಕೆಟ್ಟು ನಿಂತಿರುವುದರಿಂದ ಉಸಿರಾಟಕ್ಕೆ ತೊಂದರೆಯಾಗಿ ರೋಗಿಗಳು ಪರದಾಡುವಂತಾಗಿದೆ. ಇದರಿಂದ ಕೃತಕ ಬೀಸಣಿಗೆ ಮತ್ತು ರಟ್ಟುಗಳಿಂದ ರೋಗಿಗಳಿಗೆ ಸಂಬಂಧಿಕರು ಗಾಳಿ ಬೀಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲವರು ಮನೆಯಿಂದ ಫ್ಯಾನ್ ತಂದು ರೋಗಿಗಳಿಗೆ ಹಾರೈಕೆ ಮಾಡ್ತಾ ಇದ್ದಾರೆ. ಇದು ಇಂದು ನಿನ್ನೆ ಪರಿಸ್ಥಿತಿಯಲ್ಲ. ಕಳೆದ 1 ವಾರದಿಂದ ಐಸಿಯುನಲ್ಲಿ ಎಸಿ ವರ್ಕ್ ಆಗ್ತಿಲ್ಲ. ಈ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಅಧಿಕಾರಿಗಳು ಇದಕ್ಕೂ ನಮಗೂ ಸಂಬಂಧ ಇಲ್ಲ ಎನ್ನುವಂತೆ ವರ್ತಿಸುತ್ತಿದ್ದಾರೆ. ಈ ಬಗ್ಗೆ ವೈದ್ಯಾಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ರೋಗಿಗಳ ಸಂಬಂಧಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 3 ಡೇಸ್ ಆಯಿತು ನಾವು ಬಂದು. 3 ಡೇಸಿಂದ ಎಸಿ ವರ್ಕ್ ಆಗ್ತಾ ಇಲ್ಲ ಅಂತ ಕೇಳಿದ್ದಕ್ಕೆ ಆಲ್ರೆಡಿ 20 ದಿವಸ ಆಗಿದೆ ರಿಪೇರಿ ಆಗಿ ಅಂತ ಹೇಳಿದ್ರು. ನಾವು ಮೇಲಿನ ಅಧಿಕಾರಿಗಳಿಗೆ DSಗೆ ಆಮೇಲೆ ಯಾರೋ ಇಂಜಿನಿಯರು ಫಾತಿಮಾ ಅವ್ರಿಗೆ ಹೇಳಿದ್ರೆ ನೀವು ಯಾರು ಕೇಳೋಕ್ಕೆ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಇಲ್ಲಿ ಕಾಟನ್ ಅರ್ತ್ಕೊಂಡು ಅವರು ಇಲ್ಲ ಗಾಳಿ ಬೀಸ್ಕೊಂಡಿದ್ದಾರೆ. ಅವ್ರ ಸ್ವಂತ ಫ್ಯಾನ್ಗಳ ತೊಗೊಂಬಂದು ಇಲ್ಲಿ ಅವರು ಇದು ಮಾಡ್ಕೊಳ್ತಾ ಇದ್ದಾರೆ. ತುಂಬ ಶೆಕೆಯಿಂದ ತುಂಬ 4 ಕೇಸ್ ಇದೆ, ಯಾವುದು ಒಂದು ವರ್ಕ್ ಆಗ್ತಾ ಇಲ್ಲ. ಅತ್ಯಾಚಾರ ಆರೋಪದಲ್ಲಿ ಜೈಲುವಾಸ ಅನುಭವಿಸ್ತಾ ಇರುವ ಪ್ರಜ್ವಲ್ ರೇವಣ್ಣರ ಜಾಮೀನು ಅರ್ಜಿ ವಿಚಾರಣೆ ನಡೆಸಲಾಯಿತು. ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ಮಾಡಲಾಯಿತು. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಏಪ್ರಿಲ್ 15ಕ್ಕೆ ಮುಂದೂಡಿತು. ಇದಕ್ಕೂ ಮುನ್ನ ವಾದ ಮಂಡಿಸಿದ ಎಸ್ಪಿಪಿ ದೂರುದಾರಿಯನ್ನ ಅರ್ಜಿಯಲ್ಲಿ ಸೇರ್ಪಡೆ ಮಾಡುವ ಅವಶ್ಯಕತೆ ಇಲ್ಲ, ಈಗಾಗಲೇ ಸುಪ್ರೀಂ ಕೋರ್ಟ್ ಅರ್ಜಿ ವಜಾ ಮಾಡಿದೆ. ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ಕಾಲಾವಕಾಶಕ್ಕೆ ಎಸ್ಪಿಪಿ ಮನವಿ ಮಾಡಿದ್ರು. ಇನ್ನು ಹಲವರ ವಿರುದ್ಧ ತನಿಖೆಗೆ ತಡೆಯಾಜ್ಞೆ ಇದೆ. ನಾವು ಎಲ್ಲಿವರೆಗೂ ಹೀಗೆ ಮುಂದುವರಿಬೇಕು ಅಂತ ಪ್ರಜ್ವಲ್ ಪರ ವಕೀಲರು ವಾದ ಮಂಡಿಸಿದ್ರು. ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ಎಸ್ಪಿಪಿಗೆ ಹೈಕೋರ್ಟ್ ಸೂಚನೆ ನೀಡಿದೆ. ಏಪ್ರಿಲ್ 15ಕ್ಕೆ ವಿಚಾರಣೆ ಮುಂದೂಡಿತು. ಇತ್ತ 10 ತಿಂಗಳ ಬಳಿಕ ಭವಾನಿ ರೇವಣ್ಣ ಹಾಸನಕ್ಕೆ ವಾಪಸ್ಸಾಗಿದ್ದಾರೆ. ಹೈಕೋರ್ಟ್ ಷರತ್ತುಬದ್ಧ ಆದೇಶ ಹಿನ್ನೆಲೆ ಇಂದು ಹಾಸನಕ್ಕೆ ಭೇಟಿ ನೀಡಿದ ಭವಾನಿ ರೇವಣ್ಣಗೆ ಜೆಡಿಎಸ್ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತ ಕೋರಿದ್ರು. ಮೈಸೂರು ಮಹಾರಾಜರಿಗೆ ಸೇರಿರುವ ಖಾಸಗಿ ಆಸ್ತಿಯನ್ನು ತಮ್ಮ ಹೆಸರಿಗೆ ಖಾತೆ ಮಾಡಿಕೊಡುವಂತೆ ರಾಜಮಾತೆ ಪ್ರಮೋದಾದೇವಿ ಪತ್ರ ಬರೆದಿದ್ದಾರೆ. ಚಾಮರಾಜನಗರ ಜಿಲ್ಲಾಧಿಕಾರಿಗೆ ಪತ್ರ ಬರೆದಿದ್ದಾರೆ. ಕಳೆದ ಮಾರ್ಚ್ 20ರಂದೇ ಪತ್ರ ಬರೆದಿರುವ ಪ್ರಮೋದಾದೇವಿ ಚಾಮರಾಜನಗರ ತಾಲೂಕಿನ ವಿವಿಧೆಡೆ 4500 ಎಕರೆಗೂ ಹೆಚ್ಚು ಭೂಮಿ ಮೈಸೂರು ಮಹಾರಾಜರ ಖಾಸಗಿ ಸ್ವತ್ತು ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಚಾಮರಾಜನಗರ ತಾಲೂಕಿನ ಅಟ್ಟುಗುಳಿಪುರ, ಹರದನಹಳ್ಳಿ, ಉಮ್ಮತ್ತೂರು, ಬೂದಿತಿಟ್ಟು, ಕರಡಿಹಳ್ಳ, ಚಾಮರಾಜನಗರ, ಕನ್ನಿಕೆರೆ, ಬಸವಾಪುರದ ಸರ್ವೆ ನಂಬರ್ಗಳಲ್ಲಿರುವ 4500 ಎಕರೆಗೂ ಹೆಚ್ಚು ಭೂಮಿ ಮೈಸೂರು ಮಹಾರಾಜರದ್ದು. ಮಹಾರಾಜರು ಹಾಗೂ ಭಾರತ ಸರ್ಕಾರದ ನಡುವೆ 1950ರಲ್ಲಿ ಆಗಿರುವ ಒಪ್ಪಂದದ ಪ್ರಕಾರ ಇದೆಲ್ಲ ಮಹಾರಾಜರ ಖಾಸಗಿ ಸ್ವತ್ತಾಗಿದೆ ಎಂದು ತಿಳಿಸಿದ್ದಾರೆ. ಖಾತೆಯಾಗುವ ತನಕ ದುರಸ್ತಿ, ಬೇರೆಯವರಿಗೆ ಖಾತೆ ಹಾಗೂ ಯಾವುದೇ ರೀತಿಯ ವಹಿವಾಟು ನಡೆಸದಂತೆ ತಕರಾರು ಅರ್ಜಿ ಜೊತೆಗೆ ತಮ್ಮ ಹೆಸರಿನ ಖಾತೆ ಮಾಡಿಕೊಡುವಂತೆ ಪ್ರಮೋದಾದೇವಿ ಮನವಿ ಮಾಡಿಕೊಂಡಿದ್ದಾರೆ. ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆಯಾದ ದಿನದಿಂದ ಜಯ ಮೃತ್ಯುಂಜಯ ಶ್ರೀ ಯತ್ನಾಳ್ ಬೆಂಬಲಕ್ಕೆ ನಿಂತಿದ್ದಾರೆ. ಯತ್ನಾಳ್ ಬೆಂಬಲಿಸಿ ಹೈಕಮಾಂಡ್ಗೆ ಉಚ್ಚಾಟನೆ ವಾಪಸ್ ಪಡೆಯುವಂತೆ ಒತ್ತಾಯ ಮಾಡಿ ಸುದ್ದಿಗೋಷ್ಠಿ ಮಾಡುತ್ತಲೇ ಇದ್ದಾರೆ. ಸದ್ಯ ಪಂಚಮಸಾಲಿ ಶ್ರೀಗಳ ಈ ನಡೆ ಅವರ ಪೀಠಕ್ಕೆ ಕುತ್ತು ತರುವ ಲಕ್ಷಣ ಕಾಣುತ್ತಿದೆ. ಪಂಚಮಸಾಲಿ ಪೀಠದ ಶ್ರೀಗಳ ಬದಲಾವಣೆ ಬಗ್ಗೆ ಶಾಸಕ ವಿಜಯಾನಂದ ಕಾಶಪ್ಪನವರ್ ಸುಳಿವು ನೀಡಿದ್ದಾರೆ. ಸಮಾಜ ಅನ್ನೋದು ಬಹಳ ದೊಡ್ಡದು. ಬದಲಾವಣೆ ಕಾಲ ಬಂದಾಗ ಯಾರೂ ತಡೆಯೋದಿಲ್ಲ. ಬದಲಾವಣೆ ಆಗೇ ಆಗುತ್ತದೆ ಎಂದು ಹೇಳಿದ್ದಾರೆ. ಇನ್ನು ಕಾಶಪ್ಪನವರ್ ಹೇಳಿಕೆಗೆ ಕಿಡಿಕಾರಿದ ಯತ್ನಾಳ್ ಕಾಶಪ್ಪನವರ್ನನ್ನ ಪರೋಕ್ಷವಾಗಿ ಹಂದಿಗೆ ಹೋಲಿಸಿ ವಾಗ್ದಾಳಿ ನಡೆಸಿದ್ದಾರೆ. ಕೂಡಲ ಸಂಗಮ ಶ್ರೀಗಳನ್ನ ದೆಹಲಿಗೆ ಯಾರು ಕರೆದೊಯ್ದಿದ್ರು ಅನ್ನೋದು ಗೊತ್ತು. ಸ್ವಾಮೀಜಿಯನ್ನು ಯಾರಿಗೆ ಬದಲಿಸುವ ತಾಕತ್ತು ಇದೆ ಅಂತ ಯತ್ನಾಳ್ ಗುಡುಗಿದ್ದಾರೆ. ನೋಡ್ರಿ, ಸಮಾಜ ಅನ್ನೋದು ಬಹಳ ದೊಡ್ಡದು. ಸಮಾಜ ಅನ್ನೋದು ಇವತ್ತು ಗುರುಗಳು ಮಾಡಿದೆ. ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ. ಸಮುದಾಯ ಕಾಲಕ್ಕೆ ಏನೇನು ಆಗಬೇಕು ಅದು ನಿರ್ಣಯ ಮಾಡೇ ಮಾಡುತ್ತೆ. ಅದು ಬಂದ್ರೆ ಅದು ಕೂಡ ಆಗೇ ಆಗತ್ತೆ. ಕಾಯ್ದು ನೋಡ್ರಿ, ಬದಲಾವಣೆ ಕಾಲ ಬಂದಾಗ ಯಾರೂ ತಡೆಗಿಲ್ಲ ಅಂತದಕ್ಕೆ. ನೋಡ್ರಿ, ಹಂದಿಗಳ ಬಗ್ಗೆ ನಾನು ಪ್ರಶ್ನೆ ಕೇಳ್ಬಿಟ್ರೆ ಹಂದಿ ಇದ್ದಂಗೆ ಅದು. ಇದೇ ಕೂಡಲ ಸಂಗಮ ಸ್ವಾಮಿಗಳನ್ನ ಯಾರ್ಯಾರು ದಿಲ್ಲಿ ಕರ್ಕೊಂಡು ಹೋಗ್ಯಾರ ಅವ್ರ ಮಕ್ಕಳಿಗೆ, ಅವ್ರ ಹೆಂಡರಿಗೆ ಟಿಕೆಟ್ ಕೊಡ್ಲಿಕ್ಕೆ. ನಮ್ಮದು ಕೂಡಲ ಸಂಗಮ ಸ್ವಾಮಿಗಳ ಸಂಬಂಧ ಮೀಸಲಾತಿ. ನನ್ನ ರಾಜಕೀಯ ಭವಿಷ್ಯಕ್ಕಾಗಿ ಕೂಡಲ ಸಂಗಮ ಸ್ವಾಮಿಗಳನ್ನ ಎಂದೂ ಉಪಯೋಗ ಮಾಡ್ಕೊಂಡಿಲ್ಲ. ಈ ಸಮಾಜ, ಧರ್ಮ, ಈ ನಾಡಿನ ಜನತೆ ಯಾವತ್ತೂ ನಮ್ಮ ಪರವಾಗಿದೆ, ಅಂದರೆ ಸತ್ಯದ ಪರವಾಗಿದ್ದಾರೆ. ಇದು ಸತ್ಯದ ಸಂಘರ್ಷದ ಕಾಲ. ಹಾಗಾಗಿ ಇಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಅವರ ಅಸಮಾಧಾನದ ಹೇಳಿಕೆಗಳಿಗೆ ನಾನು ಉತ್ತರ ಕೊಡೋಕ್ಕೋಗಲ್ಲ.
ಬೆಂಗಳೂರಿನಲ್ಲಿ 2ನೇ ಏರ್ಪೋರ್ಟ್ ಪ್ರಸ್ತಾಪ ಆದಾಗ್ಲಿಂದ ಒಂದಲ್ಲ ಒಂದು ಗೊಂದಲ ಇದ್ದೇ ಇದೆ. 2ನೇ ಏರ್ಪೋರ್ಟ್ ನಿರ್ಮಾಣದ ಪ್ರಸ್ತಾಪ ಆದಾಗ್ಲಿಂದ ಸರ್ಕಾರ ಇನ್ನೂ ಸ್ಥಳ ಫೈನಲ್ ಮಾಡೋದ್ರಲ್ಲೇ ಇದೆ. 2ನೇ ಏರ್ಪೋರ್ಟ್ ವಿಚಾರವಾಗಿ ಜಯಚಂದ್ರ ಅಸಮಾಧಾನ ವಿಚಾರ ಸಂಬಂಧ ಪ್ರತಿಕ್ರಿಯೆ ಕೊಟ್ಟಿರುವ ಎಂಬಿ ಪಾಟೀಲ್, ಜಯಚಂದ್ರ ಹಿರಿಯ ನಾಯಕರು, ಇದು ಜಿಲ್ಲಾ ಏರ್ಪೋರ್ಟ್ ಅಲ್ಲ, ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಟೆಕ್ನಿಕಲ್ ಏನಿದೆ ಅಂತ ನಾನು ಅವರಿಗೆ ಹೇಳಿದ್ದೀನಿ. ಶಿರಾದಲ್ಲಿ ಏರ್ಪೋರ್ಟ್ ಆಗಲಿ ಅಂತ ಇರುತ್ತೆ. ಕುಣಿಗಲ್, ನೆಲಮಂಗಲ ಸೇರಿ ಒಂದಷ್ಟು ಜಾಗ ನೋಡಿದ್ದೀವಿ. ಈ ವಾರ ಪರಿಶೀಲನೆಗೆ ಬರ್ತಾರೆ. ಅವರು ಬಂದವರು ಕೂಡ ಜಾಗ ನೋಡಿದ ತಕ್ಷಣ ಓಕೆ ಅನ್ನಲ್ಲ. ವಯಾಬಿಲಿಟಿ ನೋಡಬೇಕಾಗತ್ತೆ. ಟೆಕ್ನಿಕಲಿ ಏನಿದೆ ಅದನ್ನೆಲ್ಲ ನೋಡಬೇಕು ಅಂತ ಹೇಳಿದ್ದಾರೆ. ಇದು ಬ್ಯಾಂಗ್ಳೂರ್ನ 2ನೇ ಏರ್ಪೋರ್ಟ್. ಇದು ಜಿಲ್ಲಾ ಏರ್ಪೋರ್ಟ್ ಅಲ್ಲ. ಇವತ್ತು ತುಮಕೂರು, ಶಿರಾ, ಚಿತ್ರದುರ್ಗ ಮಧ್ಯೆ ನಾವೊಂದು ಜಿಲ್ಲೆ ಏರ್ಪೋರ್ಟ್ನು ಕೂಡ ಪ್ರಸ್ತಾಪ ಮಾಡಬೇಕಂತ ಮಾಡಿದ್ದೀವಿ. ಇವತ್ತು ಏರ್ಪೋರ್ಟ್ ಆಗಬೇಕಾಗಿದ್ರೆ 50 ಕಿಲೋಮೀಟರ್ ಅಂತರದಲ್ಲಿ ಇರಬೇಕು. ಸಾಮಾನ್ಯ ಜ್ಞಾನದ ಪ್ರಶ್ನೆ ಅದ. ನಾನು ಹೇಳಿದ್ದೀನಿ ಅವ್ರಿಗೆ ಏನೋ ಕನ್ಫ್ಯೂಸ್ ಇದೆ. 150 ಕಿಲೋಮೀಟರ್ 2033 ತನಕ ಅಷ್ಟೇ ಶಿರಾ ಮತ್ತು ಇದಕ್ಕೆಲ್ಲ ಏರ್ಪೋರ್ಟ್ ಆಗಬೇಕು ಅಂತೇಳಿ ಪಾಪ ಆಸೆ ಇದೆ ಅಲ್ಲ, ಆಗಬೇಕು ಅಂತೇಳಿ ಪರಮೇಶ್ವರ್ ಅವ್ರದ್ದು ಕೂಡ ಇದೆ. ಅಲ್ಲಿ ಒಂದು ಡಿಸ್ಟ್ರಿಕ್ಟ್ ಏರ್ಪೋರ್ಟ್ ಆಗ್ತದೆ.